ತಾಲೂಕಿನ ಅಂಬಾಮಠದ ಸಾಧು ಸೂಫಿ ಸಂತರ ಶರಣ ಬಳಗ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯಾಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದ ಎಲ್ಲ ಕೋಣೆಗಳನ್ನು ವೀಕ್ಷಿಸಿ ಆಶ್ರಯದಾತರುಗಳ ಯೋಗಕ್ಷೇಮವನ್ನು ವಿಚಾರಿಸಿ ಹಣ್ಣು ಹಂಪಲು ವಿತರಿಸಿ ಧನ ಸಹಾಯ ಮಾಡುವ ಮೂಲಕ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಆಶ್ರಮದ ಸಿಬ್ಬಂದಿಗಳನ್ನು ಆಶೀರ್ವದಿಸಿದರು. ಇದೇ ವೇಳೆ ಆಶ್ರಮದ ವತಿಯಿಂದ ಶರಣ ಬಳಗಕ್ಕೆ ಗೌರವಿಸಲಾಯಿತು. ನಂತರ ಅಂಬಾಮಠದ ಸಚ್ಚಿದಾನಂದ ಆಶ್ರಮದ ಸಂಗಮೇಶ್ವರ ಶರಣರು ಮಾತನಾಡಿ, ಇಂದು ಕಾರುಣ್ಯಾಶ್ರಮಕ್ಕೆ ನಾವೆಲ್ಲರೂ ಬಂದಿರುವುದು ನಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದೆ. ಬಡ ಜಂಗಮನಾಗಿ ಹರಟನೂರಿನ ಆದಿಶಕ್ತಿ ಶ್ರೀ ದ್ಯಾವಮ್ಮದೇವಿ ಪ್ರಧಾನ ಅರ್ಚಕರಾಗಿ ಅಲ್ಲಿ ಬಂದಿರುವ ದಕ್ಷಿಣೆ ಹಾಗೂ ಇನ್ನಿತರೆ ಆಹಾರ ವಸ್ತುಗಳನ್ನು ಇಂಥ ಅನಾಹುತ ಜೀವಿಗಳಿಗೆ ಉಪಯೋಗ ಮಾಡುವುದು ಜಂಗಮ ಸಂಸ್ಕೃತಿಗೆ ಸಂಪೂರ್ಣ ಅರ್ಥ ಕಲ್ಪಿಸಿದೆ. ಚನ್ನಬಸಯ್ಯ ಸ್ವಾಮಿ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಸಮಾಜದ ಬಹುದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ. ಸಮಾಜದಿಂದ ತಿರಸ್ಕೃತಗೊಂಡವರನ್ನು, ನೆಲೆ ಇಲ್ಲದವರನ್ನು ಸ್ವಂತ ತಂದೆ ತಾಯಿ ಹಾಗೂ ಸಹೋದರ ಸಹೋದರಿಯರು ಸಮಾನರು ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ಮಾಡುತ್ತಿರುವ ಈ ಸೇವೆಗೆ ನಮ್ಮೆಲ್ಲ ಶರಣ ಬಳಗದ ಆಶೀರ್ವಾದ ನಿರಂತರವಾಗಿರುತ್ತದೆ. ಚನ್ನಬಸಯ್ಯ ಸ್ವಾಮಿಯವರು ತಮಗಾಗುವ ಅಪಮಾನ ಅವಮಾನ ಇವೆಲ್ಲವನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದಾರೆ. ಬರೀ ಹುಟ್ಟೂರಿಗಲ್ಲದೆ ಸಿಂಧನೂರು ತಾಲೂಕು ಹಾಗೂ ರಾಯಚೂರು ಜಿಲ್ಲೆಗೆ ಬಹುದೊಡ್ಡ ಗೌರವ ತಂದುಕೊಟ್ಟಿದ್ದಾರೆ. ಆಶ್ರಮದ ಮಹಾಪ್ರಸಾದ ಅಮೃತದ ಹಾಗೆ ನಮ್ಮೆಲ್ಲರಿಗೆ ಖುಷಿ ತಂದಿದೆ. ಇಂದಿನ ನಮ್ಮೆಲ್ಲ ಶರಣ ಬಳಗದ ಜೋಳಿಗೆಯೂ ಕೂಡ ಕಾರುಣ್ಯ ಕುಟುಂಬಕ್ಕೆ ಅರ್ಪಣೆಯಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಅಂಬಾಮಠದ ಮಹಾದೇವಪ್ಪ ತಾತ, ಶ್ರೀ ಸುಕುಮಣಿ ಆಶ್ರಮ, ಸಿದ್ದಯ್ಯ ಸ್ವಾಮಿಗಳು, ಶ್ರೀ ಸಿದ್ಧಾರೂಢ ಆಶ್ರಮ, ಮಾತಾ ಶ್ರೀ ಶರಣಮ್ಮನವರು ಅಣಿಕೇರಿ, ಈರಣ್ಣ ಆದೋನಿ, ಚಿದಾನಂದಪ್ಪ ಶ್ರೀ ಅನ್ನಪೂರ್ಣೇಶ್ವರಿ ಆಶ್ರಮ, ಶಿವರಾಮ್ ತಾತ ಹುಬ್ಬಳ್ಳಿ ಆಶ್ರಮ, ಮಲ್ಲಿಕಾರ್ಜುನ್ ದಮ್ಮೂರ್, ಆದೋನಿಯ ರಾಜಸ್ವಾಮಿ ರಾಮಕೃಷ್ಣ, ಗುರುಪ್ರಸಾದ್, ಬಸಾಪುರದ ಹೊನ್ನಪ್ಪ ವೆಂಕಣ್ಣ, ವಿಶ್ವಕರ್ಮ, ಗೊರೆಬಾಳದ ಗುರುರಾಜ್ ಮುಕುಂದ, ಶರಣಪ್ಪ, ಹೆಬಸೂರಿನ ರಂಗಮ್ಮ, ಬಸಮ್ಮ, ಗಿರಿಯಪ್ಪ, ಆಶ್ರಮ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್, ಸದಸ್ಯರಾದ ಸುಜಾತ ಹಿರೇಮಠ್, ಸಿಬ್ಬಂದಿಗಳಾದ ಸುಜಾತ ಮಲದಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ ಹಾಗೂ ಅನೇಕ ಸದ್ಭಕ್ತರು ಉಪಸ್ಥಿತರಿದ್ದರು. ಈ ಕೆಲಸ ಮಾಡೋರು ಬಹಳ ನಾವ ಮಠ ಗಟ್ಟಿಗೆಲ್ಲ ಮಾಡ್ಕೊಂಡು ನಾವು ಕಂಡಪಟ್ಟಿ ನೋವು ಸ್ವಾಮಿ ಕಳಿಸಿರ್ತಾನ ಹೋಳಿಗೆ ಬರ್ತಾನ, ಅದು ಎರಡು ಮಕ್ಕಳಿಗೆ ಹಾಕ್ತಾನ, ಅವ್ರಿಗೆ ಕೊಡ್ತಾನ, ಇವ್ರಿಗೆ ಕೊಡ್ತಾನ, ತನ್ನ ಇದಕ್ಕೆ ಮಾಡ್ಯಾನೇನು, ಯಾರಿಗಾರು ಉಪಕಾರ ಮಾಡ್ಯಾನ, ತನ್ನ ಇದು ಮಾಡ್ಕೊಂಡಾನ. ಇಂಥವೆಲ್ಲ ಅಪಾದನೆಗಳು ನಿಂದಿರೋ ಸಹಜವು. ಆ ಅಪಾದನೆ ನಿಂದನೆಗಳು ಬಂಧುವನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡದನ್ನ ಹಿಂದಕ್ಕೆ ಸರಿಸಿ ಮಾನ ಅಪಮಾನಗಳನ್ನು ಭಗವಂತನಿಗೆ ಸಲ್ಲಿಸಿ ಇದೇ ಭಗವತ್ ಸ್ವರೂಪಗಳನ್ನು